ಹಲೋ, ನಾನಿವತ್ತು ಸೀಡ್ ಮಿಕ್ಸ್ ಮತ್ತು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸಿನ ಲಡ್ಡು ಮಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ತಾ ಇರೋದು ಡ್ರೈ ರೋಸ್ಟ್ ಮಾಡಿದ ಸೀಡ್ ಮಿಕ್ಸ್ ಮತ್ತು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿದ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಮಿಕ್ಸ್. ನಾನಿಲ್ಲಿ ಪರ್ಟಿಕ್ಯುಲರ್ ಅಳತೆ ಅಂತ ತಗೊಂಡಿಲ್ಲ. ಟ್ರೂ ಎಲಿಮೆಂಟ್ಸ್ನವರ ಸೀಡ್ ಮಿಕ್ಸ್ ಪ್ಯಾಕೆಟ್ ಬರ್ತದೆ, ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಈ ಎಲ್ಲ ರೋಸ್ಟೆಡ್ ಸೀಡ್ ನಟ್ ಮಿಕ್ಸನ್ನು ನಾನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ಸಿಹಿಯಾದ ಲಡ್ಡು ಬೇಡ ಅಂತ ಇರುವವರು ಈ ಪೌಡರನ್ನು ಹೀಗೆ ಒಂದು ಜಾರಲ್ಲಿ ಇಟ್ಕೊಂಡು ದಿನಕ್ಕೆ 1-2 ಸ್ಪೂನ್ನ ಹಾಗೆ ಇದನ್ನು ತಗೊಳ್ಬೋದು. ನೆಕ್ಸ್ಟ್ ತುಪ್ಪದಲ್ಲಿ ರೋಸ್ಟ್ ಮಾಡಿರುವ ಖರ್ಜೂರ ಮತ್ತು ಒಣ ದ್ರಾಕ್ಷಿಯನ್ನು ಮಿಕ್ಸಿಗೆ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಖರ್ಜೂರವನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ತುಪ್ಪದಲ್ಲಿ ರೋಸ್ಟ್ ಮಾಡಿದರೆ ಗ್ರೈಂಡ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಬಟ್ ನನಗೆ ಅದು ಮಾಡಲಿಕ್ಕೆ ಪುರ್ಸೊತ್ತಾಗಲಿಲ್ಲ, ಸೊ ನಾನು ಇಡೀ ಖರ್ಜೂರದ ಬೀಜಗಳನ್ನು ತೆಗೆದು ತುಪ್ಪದಲ್ಲಿ ರೋಸ್ಟ್ ಮಾಡಿದ್ದೇನೆ. ಈ ಕನ್ಸಿಸ್ಟೆನ್ಸಿ ಸಾಕು. ಓಕೆ, ನೆಕ್ಸ್ಟ್ ನಾವು ಮುಂಚೆ ಮಾಡಿಟ್ಟ ಸೀಡ್ ಮಿಕ್ಸ್ ಪೌಡರಿಗೆ ಈ ಖರ್ಜೂರದ ಪೇಸ್ಟನ್ನು ನಾವು ಮಿಕ್ಸ್ ಮಾಡಬೇಕು. ಉಂಡೆಗಳನ್ನು ಮಾಡುವಷ್ಟು ಅಂಟು ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು, ಬೆಲ್ಲದ ಪಾಕ ಮಾಡಿ ಹಾಕ್ಕೊಳ್ಬಹುದು, ಅಥವಾ ಶುಗರ್ಲೆಸ್ ಪೀನಟ್ ಬಟರ್ ಯೂಸ್ ಮಾಡಬಹುದು. ಖರ್ಜೂರದ ಪೇಸ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ಅದೇನು ಬೇಕಾಗೋದಿಲ್ಲ. ಇದು ಹೀಗೆ ಉಂಡೆ ಕಟ್ಟಲಿಕ್ಕೆ ಬರ್ತದೆ, ಕೈ ಸ್ವಲ್ಪ ನೋವಾಗ್ತದೆ ಮಾತ್ರ. ಹೀಗೆ ಒತ್ತಿ ಒತ್ತಿ ಉಂಡೆ ಕಟ್ಟಬೇಕು. ಲಡ್ಡು ಮಕ್ಕಳಿಗೆ ಎಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಥವಾ ನಟ್ಸು, ಸೀಡ್ ಮಿಕ್ಸು ಇಂಥದನ್ನೆಲ್ಲ ಹೇಗೆ ಕೊಡೋದಪ್ಪ, ಹಾಗೆ ತಿನ್ನೋದಿಲ್ಲ ಅಂತ ಇದ್ದರೆ ಈ ಥರ ಮಾಡಿ ತಿಂತಾರ ಅಂತ ನೋಡಬಹುದು. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗ್ತದೆ. ಇದು ಸ್ವಲ್ಪ ಖರ್ಜೂರ ಇರುವ ಕಾರಣ ಸ್ವೀಟ್ ಸಹ ಇರ್ತದೆ. ಬೇಕಿದ್ದರೆ ಕೋಕೋ ಪೌಡರ್ ಹಾಕಬಹುದು, ಅಥವಾ ಸ್ವಲ್ಪ ಕೋಕೋ ಸಿರಪ್ ಟೈಪ್ ಮಾಡಿ, ಚಾಕ್ಲೇಟ್ ಸಿರಪ್ ಟೈಪ್ ಮಾಡಿ ಅದರಲ್ಲಿ ಲಡ್ಡನ್ನು ಡಿಪ್ ಮಾಡಬಹುದು. ಲಡ್ಡು ಬೇಕಾ? ಲಡ್ಡು ಹೆಲ್ದಿ ಲಡ್ಡು, ರುಚಿ ಲಡ್ಡು ಬಂದ. ಲಡ್ಡು ಬೇಕಂತ ಕೇಳುವ ಮುಂಚೆನೆ 2 ತಿಂದಾಗಿದೆ, ಬೇಕಂತ ಕೇಳಿದಕ್ಕೆ ವಾಪಸ್ ಇನ್ನೊಂದೋಯ್ತು. ಇದನ್ನು ಫ್ರಿಜ್ಜಲ್ಲೇನೂ ಇಡಬೇಕಾಗೋದಿಲ್ಲ, ನಾನು ಏರ್ಟೈಟ್ ಕಂಟೈನರಲ್ಲಿ ಹೊರಗಡೆನೇ ಇಡ್ತೇನೆ. 8-10 ದಿನ ಆರಾಮದಲ್ಲಿ ಬರ್ತದೆ, ಬಟ್ ಅದಕ್ಕಿಂತ ಮುಂಚೆ ಇದು ಖಾಲಿ ಆಗ್ತದೆ. ಈ ರುಚಿಯಾದ ಹೆಲ್ದಿ ಲಡ್ಡನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸಿತು ಅಂತ ನನಗೆ ತಿಳಿಸಿ. ಬಾಯ್.